ಈ ವ್ಲಾಗು ಶುರುವಾಗ್ತಾ ಇರೋದು ಒಂದು ಪಾರ್ಸಲ್ ರಿಸೀವ್ ಮಾಡ್ಕೊಳ್ಳೋದ್ರಿಂದ. ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಮೀಶೋಯಿಂದ ಒಂದು ಗಿಡ ಆರ್ಡರ್ ಮಾಡಿದ್ದೆ. ಬಿಕಾಸ್ ಈ ಪರ್ಟಿಕ್ಯುಲರ್ ಗಿಡ ಇನ್ನೆಲ್ಲೂ ಸಿಗಲಿಲ್ಲ. ಹಾಗಾಗಿ ಇದರ ಹೆಸರು ಇವತ್ತು ನಾಳೆ ನಾಡಿದ್ದು ಈ ಗಿಡದ ಹೆಸರೇ ಅದು. ಸೊ ತರಿಸಿದ್ದೆ, ಬಟ್ ಅದು ಆಲ್ಮೋಸ್ಟ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ನೋಡೋಣ, ಅದು ರೂಟ್ಸು ಅದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ರಿಪೋರ್ಟ್ ಮಾಡಿದ್ದೀನಿ. ಸೊ ಅದು ಬಂತು. ನಾನು ಆ್ಯಕ್ಚುಲಿ ಜಿಮ್ಮಿಗೆ ಹೊರಟಿದ್ದೆ ಆಲ್ರೆಡಿ. ನಾನು ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಹೋಗ್ತೀವಿ ಜಿಮ್ಗೆ. ಆ್ಯಂಡ್ ಇವತ್ತು ವಾಸ್ ಲೆಗ್ಸ್ ಡೇ, ಹಾಗಾಗಿ ವಾರ್ಮಪ್ ಅದು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಈಗ ಸ್ವಲ್ಪ ಟೈಮಿಂದ ಜಿಮ್ ಹೋಗ್ತಾ ಇದ್ದೀನಿ, ಅಂದರೆ ಜಿಮ್ ಶುರು ಮಾಡಿದ್ದೀನಿ ಹೋಗಲಿಕ್ಕೆ. ಮೇಯ್ನ್ಲಿ ಸ್ಟ್ರೆಂತಿಗೋಸ್ಕರ, ಮಸಲ್ ಬಿಲ್ಡಿಂಗಿಗೋಸ್ಕರ, ಫ್ಯಾಟ್ ಲಾಸ್ಗೋಸ್ಕರನೂ. ಆದರೆ ನಂದು ಮೇನ್ ಫೋಕಸ್ಸು KG ಕಮ್ಮಿ ಮಾಡ್ಕೊಂಡ್ಬಿಡ್ಬೇಕು ಅಲ್ಲ, ನನಗೆ ಸ್ಟ್ರೆಂತ್ ಬೇಕು ಅನ್ನೋ ಒಂದು ಕಾರಣಕ್ಕೆ ಹೋಗ್ತಾ ಇರೋದು. ಆಲ್ಸೋ ಸ್ವಲ್ಪ ಏಜ್ ಆಗ್ತಾ 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 ಮಸಲ್ ಲಾಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಈಗಿಂದಾನೇ ನಾವು ಒಂಚೂರು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಎಸ್ಪೆಷಲಿ ಆಫ್ಟರ್ ದ ಏಜ್ ಆಫ್ 30 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಸುಮಾರು ಟೈಮಿಂದ ಜಿಮ್ಗೆ ಹೋಗ್ತಾ ಇದ್ದೀನಿ. ಈವನ್ ನೀವು ನೋಡಿರ್ತೀರ, ಮನೆಯಲ್ಲೂ ಸ್ವಲ್ಪ ಪ್ರೋಟೀನ್ ರಿಚ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಮುಂದೆ ಬರೋ ವ್ಲಾಗ್ಸಲ್ಲಿ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನನ್ನ ಜರ್ನಿ, ನಾನು ಏನಕ್ಕೆ ಶುರು ಮಾಡಿದ್ದು ಅಂತ ಈಗ ತಾನೇ ಹೇಳಿದೆ. ಬಟ್ ಅದೇ ನನಗೆ ಮೇನ್ಲಿ ಸ್ವಲ್ಪ ಹಸ್ಬೆಂಡ್ ಮೋಟಿವೇಟ್ ಮಾಡಿದ್ರು ನಂಗೆ. ಬೇಸಿಕ್ಲಿ ಬಾ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ನಿನಗೆ ಗೊತ್ತಾಗುತ್ತೆ ಡಿಫ್ರೆನ್ಸು ಅಂತ. ಆ್ಯಕ್ಚುಲಿ ಗೊತ್ತಾಗ್ತಾ ಇದೆ. ನನ್ನ ಸ್ಕಿನ್ನು, ನನ್ನ ಕೂದಲು, ನನ್ನ ಏನಂತಾರೆ, ನಾನೇನಾದ್ರು ಕೆಲಸ ಮಾಡಬೇಕಾದ್ರೆ ನಾನು ಮುಂಚೆ ಹೇಗಿದ್ದೆ, ಈಗ ಹೇಗಿದ್ದೀನಿ, ತುಂಬ ಡಿಫ್ರೆನ್ಸ್ ಇದೆ ಒನ್ಸ್ ಇದೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ. ಸೊ ಲೆಗ್ ಡೇ ಆಗಲಿ ಯಾವುದೇ ಆಗಲಿ ಕಾರ್ಡಿಯೋ ಸ್ವಲ್ಪ ಮಾಡಿಬಿಟ್ಟು ಬರ್ತೀನಿ ನಾನು. ಈವನ್ ಲೈಕ್ ಇನ್ಕ್ಲೈನ್ಡ್ ವಾಕಿಂಗ್ ಮೇನ್ಲಿ ಮಾಡೋದು. 10 ಇನ್ಕ್ಲೈನ್ ಮಾಡ್ಕೊಳ್ತೀನಿ. ಅದಾದಮೇಲಿಂದ ಒಂದು 10-15 ನಿಮಿಷ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ವಾಕ್ ಮಾಡಿಬಿಟ್ಟು ಅದಾದಮೇಲೆ ನಾನು ಮನೆಗೆ ವಾಪಸ್ ಬರ್ತೀನಿ. ನಿಮ್ಗೇನಾದರೂ ಕ್ವೆಶ್ಚನ್ಸ್ ಇತ್ತು ಇದ್ರ ಮೇಲೆ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ. ಇವತ್ತು 16ನೇ ತಾರೀಕು ಏಪ್ರಿಲ್. ಆ್ಯಂಡ್ ಈಗ ಸದ್ಯಕ್ಕೆ ನಾನು ರೆಡಿ ಆಗಿದ್ದೀನಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಕ್ಕೆ. ಅಲ್ಲಿ ಫಸ್ಟು ಹೋಗಿ ವಾಪಸ್ ಬಂದ ಮೇಲೆ ಏನಕ್ಕೆ ಹೋಗ್ತಿದ್ದೀನಿ ಇವಾಗ ಅರ್ಜೆಂಟಿಗೆ ಅಂತ ಹೇಳಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅಂದರೆ ಮಠದಲ್ಲಿ ಏನೋ ಒಂದು ಸ್ಪೆಷಲ್ ಇದೆ, ಅದನ್ನು ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಹೇಳಿ, ಅಂದರೆ ಒಂಥರ ಅಪರೂಪದ ವಿಷಯ ಅಂತ ಹೇಳ್ಬೋದು. ಸೊ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಹಾಗಾಗಿ ಈಗ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಸ್, ಲೆಟ್ಸ್ ಗೋ. ಅಲ್ಲಿಂದ ವಾಪಸ್ ಬಂದ ಮೇಲೆ ಏನು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಮಠದಿಂದ ವಾಪಸ್ ಬಂದು ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕಿತ್ತು. ಸೊ ಹಾಗಾಗಿ ಸೀದಾ ಅಡುಗೆ ಮನೆಗೆ ಹೋದೆ. ಬಟ್ ಈ ಮಠದಲ್ಲಿ ನೀವು ಯಾರನ್ನ ನೋಡಿದ್ರಲ್ಲ, ಅವ್ರನ್ನ ನಾನು ಮೇನ್ಲಿ ತೋರಿಸ್ಲಿಕ್ಕೋಸ್ಕರ ಹೋಗಿದ್ದು. ಅವ್ರ ಹೆಸರು ಶೇಷಗಿರಿ ಆಚಾರ ಅಂತ ಹೇಳ್ಬಿಟ್ಟು. ಸೊ ಈ ಪ್ರತಿ ವರ್ಷ ಅಕ್ಷಯ ತೃತೀಯ ದಿನ ಸುಮಾರು ಎಲ್ಲ ಮಠಗಳಲ್ಲೂ ರಾಯರಿಗೆ, ಆಮೇಲೆ ಈವನ್ ದೇವಸ್ಥಾನಗಳಲ್ಲಿ ಕೂಡ ಗಂಧಲೇಪನ ತುಂಬ ಸ್ಪೆಷಲ್ ಆಗಿ ಮಾಡ್ತಾರೆ. ಹಾಗೆ ಇಲ್ಲೂ ITI ಕಾಲನಿ ರಾಯರ ಮಠ ಇದೆ ಅಲ್ಲ ನಮ್ಮ ಮನೆ ಹತ್ರ, ಅಲ್ಲೂ ಕೂಡ ಮಾಡ್ತಾರೆ. ಪ್ರತಿ ವರ್ಷನೂ ಒಂದು ದ್ವಾದಶಿಯಿಂದ ಹಿಡಿದು ಮತ್ತೆ ನೆಕ್ಸ್ಟ್ ತದಿಗೆ ತನಕನೂ
ಗಂಧ ತೇಲಿಕ್ಕೆ ಅಂತ ಸುಮಾರು ಜನ ವಾಲಂಟಿಯರ್ಸ್ ಹೋಗ್ತಾರೆ. ಅದರಲ್ಲಿ ಇವರೊಬ್ರು ಬೆಳಗ್ಗೆ 5 ಗಂಟೆಯಿಂದ ಶುರು ಮಾಡಿ ಸಂಜೆ 7 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಗಂಧ ತೇಯ್ತಾರೆ. ಆ್ಯಂಡ್ ನೀವು ನೋಡಿದ್ರಿ ಮುಂದೆ ಎಷ್ಟು ಉಂಡೆಗಳಿಟ್ಟಿದ್ರು ಗಂಧದ್ದು ಅಂತ, ಅದಷ್ಟು ಅವರೇ ಕುತ್ಕೊಂಡು ತೇಯ್ದಿರೋದು ಬೆಳಗ್ಗೆ 5 ಗಂಟೆಯಿಂದ. ಸೊ ಒಂದು 3-3:30 ಅಷ್ಟೊತ್ತಿಗೆ ಬಂದು ಮಠಕ್ಕೆ ಎಲ್ಲ ರೆಡಿಯಾಗಿ ಸ್ವಚ್ಛ ಆಗಿ ಅದಾದ್ಮೇಲೆ ಗಂಧ ತೇಯ್ಲಿಕ್ಕೆ ಅಂತ ಶುರು ಮಾಡ್ತಾರೆ. ಮಧ್ಯದಲ್ಲಿ ಯಾರ ಹತ್ರನೂ ಮಾತಾಡಲ್ಲ, ಶ್ಲೋಕ ಮಂತ್ರ ಸ್ತೋತ್ರ ಜಪ ಈ ತರ ಏನೋ ಒಂದು ಮಾಡ್ಕೊಂಡು ಪೂರ್ತಿ ತೇಯ್ತಾರೆ. ಸಿಕ್ಕಾಪಟ್ಟೆ, ಅದರಲ್ಲೂ ಇವಾಗಿರೋ ಬಿಸಿಲಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆಕ್ಚುಲಿ ಏನಂದ್ರೆ ಅವರು ರಾತ್ರಿ 7 ಗಂಟೆ ತನಕನೂ ಏನು ತಿನ್ನಲ್ಲ ಕುಡಿಯಲ್ಲ, ನಿರಾಹಾರ ಪೂರ್ತಿ ಉಪವಾಸ ಇದ್ದು ಗಂಧ ತೇಯ್ತಾರೆ. ಸೊ ಅದೊಂದು ಒಂಥರ ಹೇಗೆ ಅಂದ್ರೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಸುಸ್ತಾಗಿದ್ದಾರೆ ಅವರು ಅಂತ ಹೇಳಿ. ಪೂರ್ತಿ ಸುಸ್ತಾಗಿದ್ರು. ಆ ಜಾಗದಲ್ಲಿ ಫ್ಯಾನ್ ಕೂಡ ಇಲ್ಲ. ಸೊ ಮಾವ ಅದಕ್ಕೆ ಗಾಳಿ ಅದು ಇದು ಬೀಸ್ತಾ ಇರ್ತಾರಂತೆ ಮಧ್ಯದಲ್ಲಿ ಹೋಗಿ, ಅದನ್ನೇ ಹೇಳ್ತಾ ಇದ್ರು ಮಾವ. ಸೊ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಬಟ್ ಒಂಥರ ಅದನ್ನ ನೋಡಿ ನಮಗೆ ಮಾಡೋಕ್ಕಾಗದೇ ಇದ್ರು ಯಾರೊಬ್ರು ಮಾಡ್ತಿದ್ದಾಗ ನೋಡಿದ್ರೆ ಒಂಥರ ಏನೋ ಒಂಥರ ಸ್ಪೆಷಲ್ ಅನ್ಸುತ್ತಲ್ಲ. ಸೊ ಹಾಗಾಗಿ ಐ ಥಾಟ್ ಅದನ್ನ ಶೇರ್ ಮಾಡೋಣ ಅಂತ ಹೇಳಿ. ಇವತ್ತು ಗುರುವಾರ, ಮೇನ್ಲಿ ಗುರುವಾರನೇ ಬರ್ತಾರೆ ಅವರು, ಯಾವಾಗ್ಲೂ ಗುರುವಾರ ಬಂದು ತೆಗೆದ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಸೊ ಹೀಸ್ ಅ ಕಾರ್ಪೊರೇಟ್ ಎಂಪ್ಲಾಯಿ ಆಕ್ಚುಲಿ. ಅವರು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರಂತೆ. ನಾನು ಈಗ ಅಡುಗೆ ಮನೆಗೆ ಹೋಗಿ ಮಾವಿನಕಾಯಿ ಚಟ್ನಿ ಇಡ್ಲಿ ಎಲ್ಲ ಮಾಡಿದ್ದೀನಿ. ಅದರ ರೆಸಿಪಿನ ಈಗ ಅಟ್ಯಾಚ್ ಮಾಡ್ತೀನಿ. ಮಾವಿನಕಾಯಿ ಚಟ್ನಿದು ಸಿಕ್ಕಾಪಟ್ಟೆ ಯಮ್ಮಿ ಆಗುತ್ತೆ. ಡೆಫಿನೆಟ್ಲಿ ಚೆಕ್ ಮಾಡಿ, ಟ್ರೈ ಮಾಡಿ ಮನೆಯಲ್ಲಿ. ಏನಂದರೆ ಮಾವಿನಕಾಯಿ ಸೀಸನಲ್ಲಿ ಇರೋ ಮಾವಿನಕಾಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಫ್ ಸೀಸನಲ್ಲೂ ಮಾವಿನಕಾಯಿ ಸಿಗುತ್ತೆ, ಆಗಲೂ ಮಾಡ್ಬೋದಿಲ್ಲ ಅಂತಲ್ಲ. ಬಟ್ ಸೀಸನಲ್ಲಿ ಇರೋ ಮಾವಿನಕಾಯಿ ರುಚಿ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದರಲ್ಲಿ ಮಾಡಿ ನೋಡಿ, ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ಪೂರ್ತಿ ನಾನು ರೆಸಿಪಿ ಏನಿದೆ ಅದನ್ನು ಈಗ ಮುಂದೆ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನಾನು ಇದೇ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಈ ಮಾವಿನಕಾಯಿ ಚಟ್ನಿಗೆ ನಾನು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು, ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ, ಮೆಂತ್ಯ ತುಂಬ ಕಹಿ ಬಂದ್ಬಿಡುತ್ತೆ. ಸೊ ನಾನು ಒಂದು ದೊಡ್ಡ ಮಾವಿನಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ತೋತಾಪುರಿನೇ ಇದ್ದಿದ್ದು, ನಮ್ಮ ಮನೆ ಹತ್ರ ಅದೇ ಸಿಕ್ಕಿದ್ದು. ಸೊ ತೋತಾಪುರಿನೇ ತೊಗೊಂಡಿದ್ದೀನಿ. ಅದಕ್ಕೆ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಲೈಕ್ ನಾನೇನು ಮಾಡ್ತೀನಿ ಅಂದರೆ ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹುರ್ಕೊಳ್ತೀನಿ, ರುಬ್ಬದ ಮೇಲೆ ನನಗೆ ಟೇಸ್ಟ್ ನೋಡಿ ಖಾರ ಬೇಕು ಅಂತ ಅನ್ಸಿದ್ರೆ ಆ್ಯಡ್ ಮಾಡ್ಕೊಳ್ತೀನಿ. ಆ ಥರನೂ ಮಾಡ್ಬೋದು. ಸೊ ಮೆಂತ್ಯ ಹಾಗೆ ಈ ಒಣಮೆಣಸಿನ್ಕಾಯಿ ಆ್ಯಂಡ್ ಒಣಮೆಣಸಿನ್ಕಾಯಿ ಕೂಡ ನೀವು ಯಾವುದಾದ್ರೂ ತೊಗೊಳ್ಬೋದು, ಇದು ಅದು ಅಂತ ಅಲ್ಲ. ಖಾರ ಇರೋದು ತೊಗೊಂಡ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಸೊ ಈಗ ಜಾರಿಗೆ ಈ ಮಾವಿನಕಾಯಿ ಏನಿದೆ ಸಿಪ್ಪೆ ಸಮೇತ ಆ ಮಾವಿನಕಾಯಿನ ರಫ್ ಆಗಿ ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಹಾಕಿದ್ದೀನಿ. ಅದಕ್ಕೆ ಆ ಮೆಂತ್ಯ ನಾನೇನು ಹುರಿದಿಟ್ಕೊಂಡಿದ್ದೆ 1 ಸ್ಪೂನ್ನಷ್ಟು ಅದನ್ನು ಹಾಕಿದ್ದೀನಿ. ಆಮೇಲಿಂದ ಅದಕ್ಕೇನೆ ಒಣಮೆಣಸಿನ್ಕಾಯಿ ಏನು ಹುರಿದಿಟ್ಟಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಬೆಲ್ಲ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಸೊ ನಾನು ಬೆಲ್ಲ ಸ್ವಲ್ಪ ಸ್ವೀಟ್ ಇದೆ, ಸೊ ಹಾಗಾಗಿ 2 ಫುಲ್ ಹಾಕಿದ್ದೀನಿ. ಚಿಕ್ಕ ಅಚ್ಚೆ ಅದು. ಸ್ವೀಟು ಖಾರ ಓಕೆ, ಬಟ್ ಸ್ವೀಟ್ ಸ್ವಲ್ಪ ಮುಂದಿರಬೇಕು, ಸ್ವೀಟು ಉಪ್ಪು 2 ಮುಂದಿರಬೇಕು. ಹುಳಿ ಮಾವಿನಕಾಯಿ ಜಾಸ್ತಿ ಇದ್ದರೆ, ಅಂದರೆ ಮಾವಿನಕಾಯಿ ತುಂಬ ಹುಳಿ ಇದ್ದರೆ ಇದು ಎಲ್ಲ ಒಂಚೂರು ಜಾಸ್ತಿ ಹಾಕಬೇಕು. ಮಾವಿನಕಾಯಿ ತುಂಬ ಹುಳಿ ಇಲ್ಲ ಅಂದರೆ ಇದು ಒಂಚೂರು ಕಡಿಮೆನೇ ಮಾಡ್ಕೊಳ್ಳಿ. ನೀವು ಈ ಮಾವಿನಕಾಯಿ ಚಟ್ನಿ ಏನಿದೆ ಇದನ್ನು ಇಡ್ತೀನಿ 1 ವಾರ 10 ದಿನ ಅಂತ ಹೇಳಿದ್ರೆ ನೀರು ಹಾಕ್ಕೊಳ್ದಲೇ ರುಬ್ಬಬೇಕು ಅದನ್ನು. ಅವತ್ತಿನ ದಿನನೇ ಖಾಲಿ ಮಾಡೋ ಹಾಗಿತ್ತು ಅಂದರೆ ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ರುಬ್ಬೋದು. ಅದಾದಮೇಲೆ ನಾನು ಒಂದು ಸಾಸಿವೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಹಿಂಗೆ ಹಾಕಲ್ಲ ನಾನು ಈ ಪರ್ಟಿಕ್ಯುಲರ್ ಚಟ್ನಿಗೆ. ಆ್ಯಂಡ್ ಮೌತ್ ವಾಟರಿಂಗ್ ಮಾವಿನಕಾಯಿ ಚಟ್ನಿ ಇಸ್ ರೆಡಿ. ಉಪ್ಪು ಆ್ಯಡ್ ಮಾಡಿದ್ದೆ, ನೀವು ನೋಡಿದ್ದೀರಾ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಮನೆಯಲ್ಲಿ. ಈ ಮಾವಿನಕಾಯಿ ಚಟ್ನಿ ಜೊತೆಗೆ ಏನು ಬೇಕಾದರೂ ತಿನ್ಬೋದು. ಇಡ್ಲಿ, ರೊಟ್ಟಿ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ದೋಸೆ ಎಲ್ಲದಕ್ಕೂ. ಇನ್ನು ಇದಾದಮೇಲೆ ನೆಕ್ಸ್ಟ್ ಡೇ ನನಗೆ ಇತ್ತೀಚೆಗೆ ಪೂಜೆಗೆ ಅಂಗಡಿಯಿಂದ ಹೂವೇ ತರ್ತಾ ಇಲ್ಲ ನಾನು, ಮಲ್ಲಿಗೆ ಹೂವಿನ ಸೀಸನ್ ಇರೋದ್ರಿಂದ. ಸೊ 1 ರೌಂಡು ದುಂಡು ಮಲ್ಲಿಗೆ ಎಲ್ಲ ಬಿಟ್ಟು ಇವಾಗ ಅದನ್ನು ಮತ್ತೆ ಕಟಿಂಗ್ ಮಾಡಿದ್ದೀನಿ. ಅದು ಮತ್ತೆ ಇವಾಗ ಮೊಗ್ಗು ಅರಳ್ತಾ ಇದೆ. ಈ ಮಲ್ಲಿಗೆ ಇದು ಮೈಸೂರು ಕಡೆ ತುಂಬ ಜಾಸ್ತಿ ಬೆಳೆಯುತ್ತೆ, ಮೈಸೂರು ಮಲ್ಲಿಗೆ ಅಂತಲೂ ಕರೀತಾರೆ ಎಷ್ಟೋ ಕಡೆಗೆ. ಸೊ 2 ಸುತ್ತಿದೆ ಆ್ಯಂಡ್ ತುಂಬ ದಳಗಳಿದೆ, ತುಂಬ ಚೆನ್ನಾಗಿ ಒಂಥರ ಸ್ಟಾರ್ ಥರ ಕಾಣಿಸುತ್ತೆ ದೇವ್ರ ಮನೆಯಲ್ಲಿ. ಆ್ಯಂಡ್ ದೇವ್ರ ಮನೇಲಿ ಈ ಹೂ ಮುಡಿಸಿ ದೇವ್ರ ಮನೆ ಬಾಗಿಲು ಹಾಕಿ ಅಕಸ್ಮಾತ್ ತೆಗೆದ್ರೆ ಅಥವಾ ದೇವ್ರ ಮನೆ ಒಳಗೆ ಹೋದರೆ ಈ ಮಲ್ಲಿಗೆ ಹೂವಿಂದು ಘಮ್ಮಂತ ವಾಸನೆ ಬರುತ್ತೆ, ಸಕ್ಕತ್ತಾಗಿ ವಾಸನೆ ಬರುತ್ತೆ ಅದು. ಆ್ಯಂಡ್ ಎಸ್, ಅಷ್ಟಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತು ಮಂಗಳವಾರ ಆಯಿತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ವಿಳೆದೆಲೆ ಚೇಂಜ್ ಮಾಡೋದು ಅದು ಎಲ್ಲ ಇರುತ್ತೆ. ನಾನು ತದಿಗೆ ಗೌರಿ ಕೂಡಿಸಿರೋದ್ರಿಂದ ಅದು ಗೌರಿದೇ ನೀವು ನೋಡಿದ್ದು. ಅಲ್ಲಿ ಸ್ವಲ್ಪ ನೈವೇದ್ಯ ಅದು ಇದು ಎಲ್ಲ ಆಗಬೇಕಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಹಸ್ಬೆಂಡ್ ಇಬ್ಬರು ಆಚೆ ಹೋದ್ವಿ, ಸುಮ್ಮನೆ ಹೀಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ. ಆ್ಯಂಡ್ ಅಲ್ಲಿ ಸ್ವಲ್ಪ ಎಲ್ಲ ಹೈಫೈ ಬ್ರ್ಯಾಂಡ್ಸ್ ಎಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ತುಂಬ ದೊಡ್ಡದಾಗಿತ್ತು, ಒಳಗಡೆ ಇಂಟೀರಿಯರ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೀಗೆ 1-2-3 ಅಂಗಡಿ ಸುತ್ತಿದ್ವಿ. ಆಮೇಲೆ
ಈ ಇದು ಏನು ಬಿಗ್ ಬ್ಯಾಂಗ್ ಥಿಯರಿ ಅಂತ, ದ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳಿ ಒಂದು ಟಿವಿ ಶೋ ಇದೆ ಇಂಗ್ಲಿಷ್ದು. ಅಲ್ಲಿ ಈ ಥರ ಟೇಕ್ಔಟ್ಸ್ ತೊಗೊಂಡ್ಬಂದು ತಿಂತಾರೆ, ಚೈನೀಸ್ ಟೇಕ್ಔಟ್ಸ್ ಅಂತ. ನನಗೆ ಹಶ್ವಾತಾಯಿತು, ನನಗೆ ಹಸ್ಬೆಂಡಿಗೆ ಇಬ್ರಿಗೂ. ಸೊ ಮೇಲ್ ಹೋದ್ವಿ ನೋಡೋಣ ಫುಡ್ ಕೋರ್ಟಲ್ಲಿ ಏನಿದೆ ಅಂತ. ಆ್ಯಂಡ್ ಇದು ನೋಡಿದ ತಕ್ಷಣ ನನಗೆ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ದಟ್ ಪಾರ್ಟ್. ಸೊ ಹಾಗಾಗಿ ಅಲ್ಲಿ ಹೋಗಿ ಪಾಸ್ತಾ ಆರ್ಡರ್ ಮಾಡಿ ಪಾಸ್ತಾ ತಿಂದ್ವಿ. ಅದಾದಮೇಲೆ ಅಲ್ಲಿ ಯೂನಿಕ್ಲೋ ಅಂತ ಒಂದಿದೆ, ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಟ್ರಯಲ್ಸ್ ಮಾಡ್ತಾ ಇದ್ದೆ. ಆ್ಯಂಡ್ ದಿಸ್ ಇಸ್ ವಾಟ್ ಐ ವಾಸ್ ವೇರಿಂಗ್, ಅ ಸ್ಮಾಲ್ OOTD. ಸೊ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಬಂದ್ವಿ. 1 minute 37 seconds later. ಗುಡ್ ಈವ್ನಿಂಗ್. ಸೊ ಇವಾಗ ಸಂಜೆ ಒಂದು 8 ಗಂಟೆ ಆಗ್ತಾ ಇದೆ. ಆ್ಯಂಡ್ ನಾವು ಬೆಳಗ್ಗೆ ಎಲ್ಲ ನೀವು ನೋಡಿರ್ತೀರ, ಇದಕ್ಕೆ ಮುಂಚೆ ಬೆಳಗ್ಗೆ ಗೌರಿ ಪೂಜೆ ಆಯಿತು, ಬೇಗ ಬೇಗ ಮುಗಿಸ್ಕೊಂಡು ತಿಂಡಿ ಬೇಗ ಬೇಗ ತಿನ್ಕೊಂಡು ಆಮೇಲೆ ಏನು ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ ನಾನು ಹಸ್ಬೆಂಡ್ ಇಬ್ರು. ತುಂಬ ದಿನ ಆಗಿತ್ತು ಸುಮ್ಮನೆ ಹಿಂಗೆ ಹೊರಗಡೆ ಸುತ್ತಾಡಿ. ಸೊ ಹೊರಗಡೆ ಬೇರೆ ಇನ್ನೆಲ್ಲೂ ಸುತ್ತಾಡೋಕ್ಕಾಗಲ್ಲ, ಬಿಸಿಲು ಜಾಸ್ತಿ ಇರೋದ್ರಿಂದ. ಹಾಗಾಗಿ ಮಾಲ್ಗೆ ಯಾವುದಕ್ಕಾದ್ರೂ ಹೋಗೋಣ ಅಂದ್ಕೊಂಡ್ವಿ. ಇನ್ನು ಹತ್ತಿರ ಇರೋ ಮಾಲ್ಗಳಿಗೆ ಹೋಗ್ತಾನೆ ಇರ್ತೀವಿ. ಆ್ಯಕ್ಚುಲಿ ಇದೂ ಹಾಫ್ ಆನ್ ಅವರ್ ಅಷ್ಟೇ ನಮ್ಮ ಮನೆಯಿಂದ ಮಾಲ್ ಆಫ್ ಏಷ್ಯಾ. ಸೊ ಹೋಗೇ ಇರಲಿಲ್ಲ ನಾವು, ಫಸ್ಟ್ ಟೈಮ್ ಹೋಗಿದ್ದು. ಹೋಗಿ ನೋಡೋಣ ಹೆಂಗಿದೆ ಏನು ಅಂತ. ಹ್ಯೂಜ್ ಮಾಲು, ಒಂದು 2-3 ಅವರ್ಸಲ್ಲಿ ಮುಗಿಸ್ಕೊಂಡು ಬರ್ತೀವಿ ಅಂದ್ರೆ ಆಗಲ್ಲ. ಏನಾದರೂ ತೊಗೊಳೋದು ಪರ್ಟಿಕ್ಯುಲರ್ ಅಂಗಡಿಲಿ ಇತ್ತು ಅಂದರೆ ಹೋಗಿ ಮುಗಿಸ್ಕೊಂಡು ಬರ್ಬೋದು. ಬಟ್ ಮಾಲೆಲ್ಲ ಸುತ್ತಾಡ್ತೀವಿ ಮಾಡ್ತೀವಿ, ಎಲ್ಲ ಅಂಗಡಿಗಳು ನೋಡ್ತೀವಿ ಮಾಡ್ತೀವಿ ಅಂದರೆ ಹಾಫ್ ಆನ್ ಅವರ್ ಯಾವುದಕ್ಕೂ ಸಾಕಾಗಲ್ಲ. ಐ ಮೀನ್ ಹಾಫ್ ಅ ಡೇ ಯಾವುದಕ್ಕೂ ಸಾಕಾಗಲ್ಲ. ಬಟ್ ತುಂಬ ಹ್ಯೂಜಾಗಿ ಮಾಲ್ ಮಾಡಿದ್ದಾರೆ. ಆಲ್ಸೋ ಏರ್ಪೋರ್ಟ್ ರೋಡಲ್ಲಿ ಕರೆಕ್ಟಾದ ಜಾಗದಲ್ಲಿ ಮಾಡಿದ್ದಾರೆ. ತುಂಬ ಹೈ ಎಂಡ್ ಬ್ರ್ಯಾಂಡ್ಸಿಂದ ಹಿಡಿದು ಎಲ್ಲ ಇದೆ. ಅಂದರೆ ಮಾಮೂಲಿ ಮಾಲ್ಗಳಲ್ಲಿ ಬಾಟಾ ಅದು ಇದು ಏನೇನಿರುತ್ತೆ ಎಲ್ಲನೂ ಇದೆ. ಜೊತೆಗೆ ರೋಲೆಕ್ಸು ಅದು ಇದೂ ಕೂಡ ಇದೆ. ತುಂಬ ಹೈ ಎಂಡ್ ಮಾಡೆಲ್ಸ್ ಹೇಳಿದ್ನಲ್ಲ ಅದೂ ಇದೆ. ಸೊ ಸಕ್ಕದಾಗಿತ್ತು ಮಾಲ್ ಮಾತ್ರ. ಆರಾಮಾಗಿ ಇನ್ನೊಂದು ದಿವಸ ಯಾವಾಗಲಾದರೂ ಸುತ್ತಾಡೋಕ್ಕೆ ಮಾಡೋಕ್ಕೆ ಅಂತ ಹೋಗಬೇಕು. ಬಟ್ ನಾವು ಅಲ್ಲಿಗೆ ಹೋಗಿದ್ದು ಮೇನ್ಲಿ ಯೂನಿಕ್ಲೋಲಿ ಒಂದಿಷ್ಟೆಲ್ಲ ನೋಡೋಣ ಅಂತ. ಯೂನಿಕ್ಲೋ ಆಲ್ಸೋ ಇಸ್ ಅ ಗುಡ್ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಹಸ್ಬೆಂಡ್ಗೆ ತುಂಬ ಇಷ್ಟ ಅಲ್ಲಿಂದು ಮಟೀರಿಯಲ್ ಎಲ್ಲನೂ. ಈವನ್ ನನಗೂ ತುಂಬ ಇಷ್ಟ. ನನಗೆ ನನ್ನ ಮುಖ ಟ್ರೆಡಿಷ್ನಲ್ ಇರೋದು. ಸೊ ಹಾಗಾಗಿ ನಾನು ಜಾಸ್ತಿ ಟ್ರೆಡಿಷ್ನಲ್ ಔಟ್ಫಿಟ್ಸೇ ಹಾಕೋದು ಪ್ರಿಫರೇಬ್ಲಿ. ಈವನ್ ವೆಸ್ಟರ್ನ್ ಹಾಕ್ತೀನಿ ಅಂದ್ರೂ ಲಾಂಗ್ ಫ್ರಾಕ್ಸ್ ಹಾಕ್ತೀನಿ, ಲಾಂಗು ಶಾರ್ಟು ಎಲ್ಲ ಫ್ರಾಕ್ಸ್ ಹಾಕ್ತೀನಿ. ಬಟ್ ತುಂಬ ಸ್ಪೆಗೆಟಿ ಟಾಪ್ಸು ಅಥವಾ ಕ್ರಾಪ್ ಟಾಪ್ ಹಾಕಿದ್ರೂ ಹೈ ವೇಸ್ಟ್ ಜೀನ್ಸು ಆ ಥರದ್ದು ನನಗೆ ಸರಿ ಹೋಗುತ್ತೆ. ಸೊ ಬೇಸಿಕಲಿ ಇಫ್ ಐ ಆಮ್ ಕಂಫರ್ಟಬಲ್ ಇನ್ ದ ಕ್ಲೋತ್ಸ್ ನಾನು ಅದನ್ನು ಹಾಕ್ತೀನಿ. ಇಲ್ಲಾಂದರೆ ನಾನು ಕಂಫರ್ಟಬಲ್ ಇಲ್ಲ ಅಂದರೆ ನಾನು ಅದನ್ನು ಹಾಕಕ್ಕೆ ಹೋಗಲ್ಲ, ಆ ಥರ. ಸೊ ಅಲ್ಲಿ ಯೂನಿಕ್ಲೋ ಅಲ್ಲಿ ಏನಂತ ಹೇಳಿದ್ರೆ ನನಗೆ ಇಷ್ಟ ಆಗುವಂಥ ವೆಸ್ಟರ್ನ್ ವೇರ್ ಸಿಗುತ್ತೆ. ಸೊ ಹಾಗಾಗಿ ಐ ಥಾಟ್ ಎರಡು ತೊಗೊಂಡು ಬಂದಿದ್ದೀನಿ, ಅದನ್ನು ಶೇರ್ ಮಾಡೋಣ ಅಂತ ಹೇಳಿ ಹಸ್ಬೆಂಡ್ ಗಿಫ್ಟ್ ಮಾಡಿದ್ರು. ಅನ್ಇಂಟೆನ್ಷನಲ್, ಏನೂ ಗೊತ್ತಿರಲಿಲ್ಲ ತೊಗೊಳಲ್ವಾ ಅಂತ ಹೇಳಿ. ಅವ್ರಿಗೇನೋ ನೋಡೋಕೆ ಹೋಗಿದ್ದು, ಬ್ಯಾರೆಲ್ ಪ್ಯಾಂಟ್ಸ್ ಅಂತ ಸಿಗುತ್ತೆ ಅಲ್ಲಿ, ಅದನ್ನ ನೋಡೋಕೆ ಹೋಗಿದ್ದು. ಬಟ್ ಅವ್ರಿಗೆ ಅದೇನು ಇಷ್ಟ ಆಗಲಿಲ್ಲ. ನನಗಿದು ಇಷ್ಟ ಆಯಿತು, ಸೊ ನಾನು ಅದನ್ನು ಎತ್ಕೊಂಡು ಬಂದೆ. ಲೆಟ್ ಮಿ ಶೋ ಯು. ಸೊ ಇದು ಲಾಸ್ಟ್ ಮಿನಿಟಲ್ಲಿ ಅಲ್ಲಿ ನೋಡಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಲಾಂಗ್ ಮ್ಯಾಕ್ಸಿ ಫ್ರಾಕ್ ಡ್ರೆಸ್ ಥರ. ಇದು ಒಳ್ಳೆ ಪಿಂಕು ಮರೂನು ಎರಡು ಮಿಕ್ಸ್ ಆದರೆ ಹೆಂಗಿರುತ್ತೆ ಆ ಕಲರ್ ಇದೆ. ಆ್ಯಂಡ್ ತುಂಬ ಝಟಕ್ ಕಲರ್ ಅಲ್ಲ, ಇದು ತುಂಬ ಸಾಫ್ಟ್ ಆ್ಯಂಡ್ ಸಟಲ್ ಕಲರು. ಆ್ಯಂಡ್ ಲಾಂಗ್ ಲೆಂತ್ ಇದ್ರೂ ಕೆಲವೊಂದು ಫ್ರಾಕ್ಸ್ ಏನಾಗುತ್ತೆ ಹಿಂಗೆ ಮೈಗೆ ಹತ್ಕೊಂಡು ಬಿಡುತ್ತೆ. ಇದು ನೀಟಾಗಿ ಫ್ಲೋ ಇದೆ, ಫ್ಯಾಬ್ರಿಕ್ ಫಾಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಇಲ್ಲಿ ಥರ ಸ್ಟಿಚ್ ಮಾಡಿದ್ದಾರೆ. ಸೊ ಪೀಸ್ ವೈಸ್ ಸ್ಟಿಚ್ ಮಾಡಿರೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದೊಂದು ತಗೊಂಡೆ. ಇದರಲ್ಲಿ ಎಷ್ಟು ಒಳ್ಳೊಳ್ಳೆ ಕಲರ್ಸು, ಪೇಸ್ಟಲ್ ಕಲರ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಸಮ್ಮರ್ ಅಪ್ರೋಪ್ರಿಯೇಟು. ಪೇಸ್ಟಲ್ ಕಲರ್ಸ್ ತುಂಬ ಚೆನ್ನಾಗಿದೆ ಇಫ್ ಯು ವಾಂಟ್ ಟು ಟ್ರೈ. ಆ್ಯಂಡ್ ಇದೊಂದು ಪಿಕ್ ಮಾಡಿದ್ದು ಬ್ರೌನ್ ಕಲರು, ಅಂದರೆ ಡಾರ್ಕ್ ಬ್ರೌನ್ ಕಲರು, ಪ್ಯೂರ್ ಲೆನಿನ್ ಶರ್ಟ್ ಇದು. ಸೊ 3/4 ಸ್ಲೀವ್ಸ್ ಇದೆ. ಹಾಗೆ ಈ ಥರ ಇದೆ. ಈ ಸಮ್ಮರ್ಸಿಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಇದು ಸಮ್ಮರ್ ಕಲರಲ್ಲೂ ಟ್ರೈ ಮಾಡಿದೆ, ನೀವು ಅಲ್ಲಿ ನೋಡಿರ್ತೀರಾ, ವಿಡಿಯೋ ಕ್ಲಿಪ್ಪಿಂಗಲ್ಲಿ ನೋಡಿರ್ತೀರಾ. ಸೊ ಒಂದು ಪೌಡರ್ ಬ್ಲೂ ಕಲರ್ದಿತ್ತು, ಅದು ಟ್ರೈ ಮಾಡಿದೆ. ಬಟ್ ಆ ಥರ ಒಂದು ಲೈಟ್ ಕಲರ್ ಪ್ಯಾಂಟ್ ಇದೆ, ಅದಕ್ಕೆ ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಯಾವಾಗಲಾದರೂ ಸ್ಟೈಲ್ ಮಾಡಿದಾಗ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಆಲ್ಸೋ ನಾನು ಹಾಕೊಂಡಿರೋದು ಕೂಡ ಹೊಸದು. ವೆರಿ ರೀಸೆಂಟ್ಲಿ, ಐ ಥಿಂಕ್ ಒಂದು 2 ವಾರದ ಹಿಂದೆ ಇದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಚಿಕನ್ ಕಾರ್ ಅಂತ ಹೇಳಿ. ಅಲ್ಲಿಂದ ನಾನು ಇದನ್ನು ಆರ್ಡರ್ ಮಾಡಿದೆ. ಇದ್ರ ಜೊತೆ ಇನ್ನೊಂದು ಕುರ್ತಿ ಮಾಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಬಟ್ ಕ್ವಾಲಿಟಿಯಿಂದ ಹಿಡಿದು, ವರ್ಕ್ ಕ್ವಾಲಿಟಿಯಿಂದ ಹಿಡಿದು, ಚಿಕನ್ ಕಾರಿ ಕುರ್ತಾಗಳು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಇದು ಅಫೋರ್ಡಬಲ್ ಆಗಿ ಕೂಡ ಇದೆ. ಆಲ್ಸೋ ತುಂಬ ನಿಮಗೆ ಚಿಕನ್ ಕಾರಿ ಕುರ್ತೀಸು ಬಾಡಿ ಫಿಟ್ಟಿಂಗ್ ಹಾಕೊಳ್ಳಲ್ಲ ಯಾರು, ಸ್ವಲ್ಪ ಲೂಸ್ ಆಗಿರಬೇಕು. ಯಾಕಂದರೆ ದಿಸ್ ಇಸ್ ಮೆಂಟ್ ಟು ಬಿ ವೋರ್ನ್ ಇನ್ ಸಮ್ಮರ್ ಅಂತ ಹೇಳ್ಬೋದು, ಸಿಕ್ಕಾಪಟ್ಟೆ ಅಪ್ರೋಪ್ರಿಯೇಟ್ ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ನಾನು ಇದೊಂದು ಶಾರ್ಟ್ ಕುರ್ತಿ ಹಾಗೆ ಇನ್ನೊಂದು ಲಾಂಗ್ ಕುರ್ತಿ ತರಿಸಿದ್ದೆ, ಅಲ್ಲಿಂದ ಆರ್ಡರ್ ಮಾಡಿದ್ದೆ. ಇದಕ್ಕೆ ಮುಂಚೆನೂ ನಾನು ಐ ಥಿಂಕ್ ಲಾಸ್ಟ್ ಇಯರ್ ದಸರಾ ಟೈಮಲ್ಲಿ ನೀವು ನನ್ನ ವೀಡಿಯೋಸ್ ನೋಡಿದರೆ, ದಸರಾದಲ್ಲಿ ನಾನು ಹಾಕೊಂಡಿನಲ್ಲ ಆ ಕುರ್ತಾಗಳು ಇವ್ರದೇ ಪೇಜಿಂದ.
ಆರ್ಡರ್ ಮಾಡಿದ್ದು. ಆ ಪೇಜ್ ಡೀಟೇಲ್ಸ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವ್ರದ್ದು ವೆಬ್ಸೈಟ್ ಕೂಡ ಇದೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾವುದೇ ಥರದ ಪ್ರಮೋಷನ್ ಅಲ್ಲ, ಅವ್ರು ಏನು ನನಗೆ ದುಡ್ಡು ಕೊಟ್ಟಿಲ್ಲ ಅಥವಾ ಇದ್ರ ಮೇಲೆ ಕಮ್ಮಿ ಮಾಡ್ಕೊಂಡಿಲ್ಲ, ಬಟ್ ಆಫರಲ್ಲಿ, ತುಂಬ ಒಳ್ಳೆ ಆಫರಲ್ಲಿ, ಅಫೋರ್ಡಬಲ್ ಪ್ರೈಸಲ್ಲಿ ಚಿಕನ್ ಕಾರಿ ಕುರ್ತೀಸು ಎಲ್ಲ ಥರನೂ ಸಿಗುತ್ತೆ. 2 ಪೀಸ್, 3 ಪೀಸ್, ಸ್ಟಿಚ್ಡ್, ಅನ್ಸ್ಟಿಚ್ಡ್, ಶಾರ್ಟ್, ಲಾಂಗ್ ಎಲ್ಲ ಥರನೂ ಸಿಗುತ್ತೆ. ಸೊ ಡೆಫಿನೆಟ್ಲಿ ಚೆಕ್ ಮಾಡಿ ಒಂದ್ಸರಿ. ಆ್ಯಂಡ್ ವೇಟ್, ನನಗೆ ತುಂಬ ಇಷ್ಟ ಆಯಿತು. ಸೊ ಐ ಥಾಟ್ ಐ ವಿಲ್ ರೆಕಮೆಂಡ್ ಟು ಯು ಆ್ಯಸ್ ವೆಲ್. ಆ್ಯಂಡ್ ಇದೇನಂದರೆ ರಫ್ ಆ್ಯಂಡ್ ಟಫ್ ಹೆಂಗೆ ಬೇಕಾದರೂ ಯೂಸ್ ಮಾಡ್ಬೋದು. ಅಂದರೆ ಈ ವರ್ಕ್ ಏನಿದೆ ಇದು ಒರಿಜಿನಲ್ ಇರಬೇಕು. ಸೊ ಒರಿಜಿನಲ್ ಅಂದರೆ ನಿಮ್ಗೆ ಹಿಂದೆ ಹೀಗೆ ದಾರಗಳೆಲ್ಲ ಈ ಥರ ಲೂಸ್ ದಾರಗಳೆಲ್ಲ ಹೀಗೆ ಇರುತ್ತೆ, ಅದರಿಂದ ನಿಮಗೆ ಒರಿಜಿನಲ್ ಅಲ್ವಾ ಅನ್ನೋದು ಗೊತ್ತಾಗುತ್ತೆ. ಈ ಹಿಂದ್ಗಡೆಗೆ ಕ್ಲೀನಾಗಿತ್ತು ಮುಂದ್ಗಡೆ ಥರನೇ ಅಂದರೆ ಇಟ್ ಇಸ್ ನಾಟ್ ಒರಿಜಿನಲ್ ಅಂತ. ಬಟ್ ಈ ಥರ ಎಲ್ಲ ದಾರಗಳು ಇದೆಲ್ಲ ತೆಗೆದಿದ್ರೆ ಹ್ಯಾಂಡ್ ಮೇಡ್ ಅಂತಾನೆ, ಅಂದರೆ ಇದೆಲ್ಲ ಕೈಯಿಂದನೇ ಹ್ಯಾಂಡ್ ವರ್ಕ್ ಮಾಡಿರ್ತಾರೆ ಅವರು. ಆ್ಯಂಡ್ ಇದೊಂದು ಟಾಪು ಹೀಗಿದೆ. ಆ್ಯಂಡ್ ಇಲ್ಲಿ ಮೇಲೆ ಸ್ಪೆಗೆಟಿ ಕೊಟ್ಟಿದ್ದಾರೆ. ನಾನು ಹೇಳಿದ್ಮೇಲೆ ಹೋಗೋತಿಲ್ಲ, ನಾನು ಸ್ಪೆಗೆಟಿ ಎಲ್ಲ ಹಾಕಲ್ಲ, ನನಗೆ ಕಂಫರ್ಟಬಲ್ ಆಗಲ್ಲ ಸ್ಪೆಗೆಟಿ ಎಲ್ಲ ಹಾಕೋಕ್ಕೆ. ಬಟ್ ಈ ಕಲರು ಆಲ್ಸೋ ಈ ನೆಕ್ ಪೋರ್ಷನ್ ಏನಿದೆ ಆ ವರ್ಕು, ಇದೆರಡನ್ನೂ ನೋಡಿ ನನಗೆ ಬಿಡೋಕ್ಕಾಗ್ದಲೇ ಇದನ್ನು ತೊಗೊಂಡೆ. ಸೊ ಒಂದೇನಾದರೂ ಜಾಕೆಟ್ ಆ ಥರದ್ದು ಏನಾದರೂ ಹಾಕ್ಕೊಂಡ್ರೆ ತುಂಬ ಪ್ರಿಟಿಯಾಗಿ ಕಾಣಿಸುತ್ತೆ ಈ ಕಲರು. ಆಲ್ಸೋ ವಿತ್ ವೈಟ್ ಏನಂತಾರೆ ಪ್ಲಾಜೋ ಪ್ಯಾಂಟ್ಸ್ ಜೊತೆಗೆ ಸಕ್ಕದಾಗಿ ಕಾಣಿಸುತ್ತೆ ಇದು. ಆ್ಯಂಡ್ ಈ ಚಿಕನ್ ಕಾರಿ ಕುರ್ತೀಸಲ್ಲಿ ಏನು ಅಂತ ಹೇಳಿದ್ರೆ ಹಿಂದ್ಗಡೆಗೂ ಒಂದು ಮೋಟಿವ್ ಬರುತ್ತೆ ಈ ಥರ. ಐ ಥಿಂಕ್ ಇದರಲ್ಲೂ ಅದರಲ್ಲೂ ಇದೆ. ಆ್ಯಂಡ್ ಇದಕ್ಕೆ ಶೋಲ್ಡರ್ ಇಲ್ಲ, ಅದರಿಂದ ಇಲ್ಲಿ ಶೋಲ್ಡ್ರಲ್ಲಿ ಏನು ನೆಕ್ಕಿದೆ, ಆಮೇಲೆ ಸ್ಲೀವ್ಸಲ್ಲಿ ಏನಿದೆ ಆ ವರ್ಕು ಇಲ್ಲಿಗೆ ಬಂದಿಲ್ಲ. ಶೋಲ್ಡರು ಸ್ಲೀವ್ಸ್ ಏನಾದರೂ ಇತ್ತು ಅಂದರೆ ಆ ವರ್ಕ್ ಕೂಡ ಬರುತ್ತೆ. ಸೊ ಎಸ್, ಇದಿಷ್ಟು ವಿಷಯ. ಆಲ್ಸೋ ನಾನು ಮೆಹಂದಿ ಕೂಡ ಹಾಕೊಂಡೆ ನೆನ್ನೆ ರಾತ್ರಿ. ನೀವು ಕ್ಲಿಪ್ಪಿಂಗ್ ನೋಡಿರ್ತೀರ ಮೋಸ್ಟ್ ಪ್ರಾಬಬ್ಲಿ. ಏನಾಯಿತು ಅಂದರೆ ನೆನ್ನೆ ಮಠಕ್ಕೆ ಹೋಗಿದ್ವಲ್ಲ, ಮಠದಿಂದ ನಾನು ಹಾಗೆ ಹೋಗಿದ್ದೆ ಒಂದು ಅಂಗಡಿಗೆ. ಅಂದರೆ ಮಠದಿಂದ ಆ ಅಂಗಡಿ ಹತ್ತಿರ KR ಪುರಮಲ್ಲಿ ಒಂದು ಅಂಗಡಿ ಇದೆ, ಮಹಾಲಕ್ಷ್ಮಿ ಸ್ಟೋರ್ಸ್ ಅಂತ ಹೇಳಿ. ನಾನು ಹೇರ್ಗೆ ಅಪ್ಲೈ ಮಾಡೋ ಮೆಹಂದಿ ಅಲ್ಲಿಂದನೇ ತರೋದು. ನಾನು ಇನ್ನೆಲ್ಲೂ ತಂದೂ ಇಲ್ಲ, ಅಪ್ಲೈ ಮಾಡೂ ಇಲ್ಲ. ನನಗೆ ಇನ್ನೆಲ್ಲಿನ ಅದೊಂದು ಅಡ್ಜಸ್ಟ್ ಆಗಿಬಿಟ್ರೆ ಕೆಲವೊಂದೆಲ್ಲ ನಾವು ಬಿಡೋದಕ್ಕೂ ಸರಿ ಹೋಗಲ್ವಲ್ಲ. ಸೊ ಹಾಗಾಗಿ. ಆ್ಯಂಡ್ ಇದು ಒಳ್ಳೆ ಕಲರ್ ಕೂಡ ಕೊಡುತ್ತೆ. ಸೊ ಮೆಹಂದಿ ಖಾಲಿ ಆಗಿತ್ತು ಹೇರ್ಗೆ ಅಪ್ಲೈ ಮಾಡೋದು ಅಂತ ತರಕ್ಕೆ ಅಂತ ಹೋಗಿದ್ದೆ. ಕೋನ್ ಕೂಡ ತೊಗೊಂಬಂದೆ ಅದ್ರ ಜೊತೆಗೆ, ಬಿಕಾಸ್ ತುಂಬ ವರ್ಷ ಆಗೋಗಿತ್ತು ನಾನೇ ಹಾಕ್ಕೊಂಡು. ಹಾಗಾಗಿ ಒಂದ್ಸರಿ ಟ್ರೈ ಮಾಡೋಣ ಅಂತ. ತುಂಬ ಕ್ಲಿಯರ್ ಆಗಿ ಏನು ಬಂದಿಲ್ಲ, ಬಟ್ ನಾಟ್ ಬ್ಯಾಡ್ ಅಂತ ಅನ್ಸುತ್ತೆ. ಅಲ್ಲಿಂದನೇ ಬಳೆಗಳು ಕೂಡ ಪಿಕ್ ಮಾಡಿದೆ. ನೀವು ಉಡಿಯಕ್ಕಿ ವ್ಲಾಗ್ ನೋಡಿದ್ರೆ ಆ ಸೀರೆಗೆ ಅಂತ ಈ ಬಳೆ ತಂದಿದ್ದೀನಿ. ಆ್ಯಂಡ್ ಇದು ಹಸ್ಬೆಂಡು ಆ ಸೀರೆ ಶೇರ್ ಮಾಡಿದಿನ ಇಲ್ವಾ ಗೊತ್ತಿಲ್ಲ, ಹಸ್ಬೆಂಡ್ ಯುಗಾದಿಗೆ ಅಂತ ಗಿಫ್ಟ್ ಮಾಡಿದ ಸೀರೆದು ಕಲರ್ ಇದು. ಸೊ ಇದನ್ನ ಒಂದು ತೊಗೊಂಡು ಬಂದಿದ್ದೀನಿ. ಇಷ್ಟು ವಿಷಯ. ಆ್ಯಂಡ್ ಈಗ ಹೋಗಿ ಅಡುಗೆ ಎಲ್ಲ ಮಾಡಬೇಕು. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಏನೇನು ಲಿಂಕ್ಸ್ ಸಿಗುತ್ತೆ, ಈವನ್ ಐ ಥಿಂಕ್ ಆ ಶರ್ಟ್ಗೆ, ಡ್ರೆಸ್ಗೆ ಎಲ್ಲದಕ್ಕೂ ಲಿಂಕ್ಸ್ ಇದೆ, ಆನ್ಲೈನಲ್ಲೂ ಇರುತ್ತೆ ಅದು. ಸೊ ಎಲ್ಲ ಲಿಂಕ್ನು ಯಾವ್ದು ಸಿಗುತ್ತೆ ಅದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಎಸ್, ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.